ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ದೇವೇಗೌಡರ ಹುಟ್ಟೂರಿನಲ್ಲೇ ಚೆನ್ನಮ್ಮನ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಹರದನಹಳ್ಳಿಯಲ್ಲಿ ನಡೆಯಲಿದೆ ಅಂತ್ಯ ಸಂಸ್ಕಾರ. ಇಂದು ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರ ರವಾನೆಯನ್ನ ಮಾಡಲಾಗುತ್ತೆ. ನಿನ್ನೆ ಸಾಯಂಕಾಲ 4:50 ಹೊತ್ತಿಗೆ ಚೆನ್ನಮ್ಮ ವಿಧಿವಶರಾದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ದೇವೇಗೌಡರ ಹುಟ್ಟೂರಿನಲ್ಲೇ ಚೆನ್ನಮ್ಮನ ಅಂತ್ಯಕ್ರಿಯೆ ಹರದನಹಳ್ಳಿಯಲ್ಲಿ ನಡೆಯಲಿದೆ ಅಂತ್ಯ ಸಂಸ್ಕಾರ. ಇಂದು ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಬೆಂಗಳೂರಿನಿಂದ ರಸ್ತೆ ಮೂಲಕ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಬೆಳಿಗ್ಗೆ 11 ಗಂಟೆಗೆ ತೆರಳಲಿರುವ ಪಾರ್ಥಿವ ಶರೀರ ನೆಲಮಂಗಲ, ಕುಣಿಗಲ್ ಹಾಗೂ ಬೇಳೂರು ಕ್ರಾಸ್ ಬಳಿಯಿಂದ ತೆರಳುತ್ತೆ. ಚನ್ನರಾಯನಪಟ್ಟಣ ಹಾಗೂ ಹಾಸನ ಡೈರಿ ಸರ್ಕಲ್ನಿಂದ ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಇಂದು ಹೊಳೆನರಸೀಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಹೊಳೆನರಸೀಪುರ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ವ್ಯವಸ್ಥೆ. ನಾಳೆ ಬೆಳಿಗ್ಗೆ 7ರಿಂದ 9:30 ಅಂತಿಮ ದರ್ಶನ. ನಾಳೆ ಮಧ್ಯಾಹ್ನ 2ರಿಂದ ಸಂಜೆ 4:15 ವೇಳೆ ಅಂತ್ಯಕ್ರಿಯೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ದೇವೇಗೌಡರ ಹುಟ್ಟೂರಿನಲ್ಲಿ ಚೆನ್ನಮ್ಮನ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ನಿನ್ನೆ ಸಾಯಂಕಾಲ 4:50 ಹೊತ್ತಿಗೆ ಚೆನ್ನಮ್ಮ ವಿಧಿವಶರಾದರು. ದೇವೇಗೌಡರ ಪದ್ಮನಾಭನಗರಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಯಿತು ಮಣಿಪಾಲ್ ಹಾಸ್ಪಿಟಲ್ನಿಂದ. ಅದಾದ ಬಳಿಕ ಇದೀಗ ಬೆಂಗಳೂರಿನ ರಸ್ತೆಯ ಮಾರ್ಗವಾಗಿ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಬೆಳಿಗ್ಗೆ 11 ಗಂಟೆಗೆ ತೆರಳಲಿರುವಂಥ ಪಾರ್ಥಿವ ಶರೀರ ನೆಲಮಂಗಲ, ಕುಣಿಗಲ್ ಹಾಗೂ ಬೇಳೂರು ಕ್ರಾಸ್, ಚನ್ನರಾಯಪಟ್ಟಣ ಹಾಗೂ ಹಾಸನ ಡೈರಿ ಸರ್ಕಲ್, ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಅಂತಿಮ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಇಂದು ಹೊಳೆನರಸೀಪುರದಲ್ಲಿ ಅಂತಿಮ ಯಾತ್ರೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಬೆಳಗ್ಗೆ 7ರಿಂದ 9:30 ಅಂತಿಮ ದರ್ಶನ. ನಾಳೆ ಮಧ್ಯಾಹ್ನ 2ರಿಂದ ಸಂಜೆ 4:15 ವೇಳೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಕೈಗೊಳ್ಳಲಾಗುತ್ತೆ. ಮಾವಿನಕೆರೆ ರಂಗಸ್ವಾಮಿ ಬೆಟ್ಟ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ವ್ಯಕ್ತಿತ್ವದ ಕುರಿತಾಗಿ ಮಾತನಾಡೋದಾದ್ರೆ, ಅಂದರೆ ತುಂಬ ಸರಳ ಜೀವಿ. ಅವ್ರು ನಡ್ಕೊಂಡು ಬಂದಂಥ ಹಾದಿ, ದೇವೇಗೌಡರ ಜೊತೆ ನಡೆದಂಥ ಹಾದಿ ಇದೆಯಲ್ಲ, ಇನ್ನು ಅವ್ರು ಮಾಡಿದಂಥ ಕುಟುಂಬಕ್ಕೋಸ್ಕರ ಮಾಡಿದಂಥ ತ್ಯಾಗಗಳಾಗಿರ್ಬೋದು, ಒಂದು ಉತ್ತಮವಾದಂಥ ಅತ್ಯುತ್ತಮ ವ್ಯಕ್ತಿತ್ವವನ್ನು ಇಟ್ಕೊಂಡು ಸಾಗದಂಥವರು ಚೆನ್ನಮ್ಮ ಅವರು. ಇದೀಗ ನಿನ್ನೆ ಮಣಿಪಾಲ್ ಹಾಸ್ಪಿಟಲ್ನಿಂದ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಯಿತು ಪದ್ಮನಾಭನಗರದ ದೇವೇಗೌಡರ ಮನೆಗೆ. ಈಗ ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಂಬಂಧಿಕರು ಕೂಡ ಬರ್ತಾ ಇರುವಂಥದ್ದು. ಏನು ನಿನ್ನೆ ಹೊತ್ತಿಗೆ ಸುದ್ದಿ ಎಲ್ಲೆಡೆ ಕೂಡ ಹರಿದಾಡುತ್ತೋ, ಚೆನ್ನಮ್ಮ ಇನ್ನಿಲ್ಲ ಅನ್ನುವಂಥ ಸುದ್ದಿ ಎಲ್ಲೆಲ್ಲ ಕೂಡ ಕೇಳಿ ಬರುತ್ತೋ, ಆಗಿಂದನೂ ಸಹಿತ ದೇವೇಗೌಡರ ಅಭಿಮಾನಿಗಳಾಗಿರ್ಬೋದು, ದೇವೇಗೌಡರ ಕುಟುಂಬದ ಅನುಯಾಯಿಗಳಾಗಿರ್ಬೋದು, ಆಪ್ತರಾಗಿರ್ಬೋದು, ಎಲ್ಲರೂ ಕೂಡ ಆಸ್ಪತ್ರೆ ಹತ್ರ ತೆರಳ್ತಾ ಇದ್ರು. ಅದೇ ರೀತಿಯಾಗಿ ಅಲ್ಲಿಂದ ಏನು ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಯಿತಲ್ವಾ ಪದ್ಮನಾಭನಗರದ ದೇವೇಗೌಡರ ಮನೆಯತ್ತ. ಇನ್ನು
ಎಲ್ಲರೂ ಕೂಡ ಅಲ್ಲಿಗೆ ಧಾವಿಸಿ ಚೆನ್ನಮ್ಮ ಅವರ ಕೊನೆಯದಾಗಿ ಅವರ ಮುಖವನ್ನು ನೋಡುವಂತಹ ಕೆಲಸವನ್ನು ಮಾಡಿದರು. ಚೆನ್ನಮ್ಮ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಕ್ಕೆ ಪದ ಕೂಡ ಸಾಲಲ್ಲ. ಅವರು ಮಾಡಿದಂಥ ತ್ಯಾಗಗಳು, ಅವರ ಕೆಲಸವನ್ನು ಮಾಡಬೇಕು ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ನಾವು ಒಂದು ಮುನ್ನೆಲೆಗೆ ಅಂತ ಅಂದರೆ ರಾಜಕೀಯವಾಗಿ ಅಥವಾ ಯಾವುದೋ ಒಂದು ಸೆಲೆಬ್ರಿಟಿ ಆಗಿ ಮಾಡಬೇಕು ಅಂತ ಏನೂ ಇಲ್ಲ. ಒಬ್ಬ ಸಾಮಾನ್ಯ ಮಹಿಳೆಯಾಗಿಟ್ಕೊಂಡು ಅವರ ಕುಟುಂಬವನ್ನು ಸರಿಯಾದ ಒಂದು ಮಾರ್ಗದರ್ಶನದೊಂದಿಗೆ ನಡೆಸ್ಕೊಂಡು ಹೋದರೆ ಸಾಕು, ಅದೇ ಅವ್ರು ಮಾಡಿದಂಥ ಒಂದು ದೊಡ್ಡ ಸಾಧನೆ ಆಗುತ್ತೆ. ಒಂದು ಕುಟುಂಬ ಚೆನ್ನಾಗಿರಬೇಕು ಅಂತ ಅಂದರೆ ಆ ಕುಟುಂಬದ ಹಿರಿಯರು, ಆ ಕುಟುಂಬದಲ್ಲಿದ್ದಂಥ ಮಹಿಳೆ ವ್ಯಕ್ತಿತ್ವ ಚೆನ್ನಾಗಿರಬೇಕಾಗುತ್ತೆ. ಅದಕ್ಕೆ ದೊಡ್ಡ ಉದಾಹರಣೆ ಅಂತ ಅಂದರೆ ಚೆನ್ನಮ್ಮ.